ಒಬ್ಬ ಮನುಷ್ಯನಲ್ಲಿ ಎರಡು ಭಾವನೆಗಳಿರುತ್ತೆ. ಸೊ ಎಲ್ರಿಗೂ ಒಳ್ಳೆಯವನಾಗಿರಬೇಕು ಅನ್ನೋಂಥದ್ದು ಒಂದಾದರೆ, ಎಲ್ರಿಗೂ ಯಾಕೆ ಒಳ್ಳೆಯವನಾಗಿರಬೇಕು ಅನ್ನೋಂಥದ್ದು ಇನ್ನೊಂದು. ಸೊ ಈ ಥರದ ಒಂದು ಭಾವನೆಗಳ ಸಮ್ಮಿಲನ, ಮಿಶ್ರಣ ರಿಪ್ಪನ್ ಸ್ವಾಮಿಲಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ವಿಜಯ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಅದೇ ಪ್ರತಿಯೊಬ್ಬರಲ್ಲೂ ಈ ರೀತಿ ಒಂದು ಭಾವನೆಗಳಿರುತ್ತೆ. ಅದನ್ನು ಯಾವ ಟೈಮಲ್ಲಿ ಹೆಂಗೆ ಅಪ್ಲೈ ಮಾಡ್ತೀವಿ ಅನ್ನೋಂಥದ್ದು ಇನ್ನೂ ಕೂಡ ಮನುಷ್ಯನಲ್ಲಿ ಕನ್ಫ್ಯೂಷನಲ್ಲಿ ಇದ್ದೀವಿ ಅಂತ ಅನಿಸುತ್ತಾ ಸರ್? ಹೌದು, ಇತ್ತೀಚೆಗಂತೂ ಭಾಳ ಅನಿಸುತ್ತೆ. ಅದು ಎಲ್ಲರಲ್ಲೂ ಇರುತ್ತೆ ಅನ್ನೋದಕ್ಕಿಂತ ಎಲ್ಲರಲ್ಲೂ ಅದು ಎಲ್ಲರ ಜೀವನ ಅನುಭವ ಇದೆಯಲ್ಲ, ಒಬ್ಬೊಬ್ಬರನ್ನ ಆ ಥರ ಮಾಡುತ್ತೆ. ಮನಸ್ಥಿತಿಗಳು ಇವಾಗ ನಾವು ಹೇಳ್ತಿದ್ರು ಎಷ್ಟು ಕೋಟ್ಯಾಂತರ ಜನ ಇದ್ದೀವಿ, ಕೋಟ್ಯಾಂತರ ಜನರದ್ದು ಒಂದೊಂದು ಮನಸ್ಥಿತಿ ಒಬ್ಬೊಬ್ರಿಗಿರುತ್ತೆ. ಸೊ ಆ ಥರ ರಿಪ್ಪನ್ ಸ್ವಾಮಿ ಕೂಡ ಅಂಥ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ಸರ್. ಅದೇ ಅಂದರೆ ಈ ಹೆಸರು ಇರುವಂತಹ ಸಾಕಷ್ಟು ಕಥೆಗಳು ಬರುತ್ತೆ, ಸಿನಿಮಾಗಳು ಬರುತ್ತೆ. ಬಟ್ ಯಾಕೆ ಈ ಹೆಸರು ಅನ್ನುವಂಥದ್ದು, ಜೊತೆಗೆ ರಿಪ್ಪನ್ ಸ್ವಾಮಿ ಯಾರು ಏನು ಅನ್ನುವಂತಹ ಕುತೂಹಲದಲ್ಲಿ ಥಿಯೇಟ್ರಿಗೆ ಬರುವಂತಹ ಜನರಿಗೆ ಸರ್ ಇದು ಆ್ಯಕ್ಚುಲಿ ರಿಪ್ಪನ್ಪೇಟೆ ಅಂತ ಒಂದು ಊರಿದೆ ಅಲ್ವಾ, ಮಂಗಳೂರಲ್ಲಿ ರಿಪ್ಪನ್ಪೇಟೆ ಅಂತ ಒಂದು ಊರಿದೆ. ಅಲ್ಲಿ ಕೇರಳ, ರಿಪ್ಪನ್ಪೇಟೆ ಅಂತ, ಅಲ್ಲಿ ಒಬ್ಬ ರಿಪ್ಪನ್ ಅಂತ ಇದ್ದಂತೆ. ಸೊ ಆ ಥರ ಯಾರೋ ಇದ್ದರು ಅನ್ನೋ ಕಾರಣಕ್ಕೆ ನಮ್ಮ ನಿರ್ದೇಶಕರಿಗೆ ರಿಪ್ಪನ್ ಸ್ವಾಮಿ ಅಂತ ಒಂದು ಕಥೆ ಬರೆಯೋಣ ಅಂತ ಅನಿಸಿದೆ ಅಷ್ಟೇ. ಆಮೇಲೆ ಕೇಳೋಕ್ಕೆ ಅದೊಂಥರ ರಿಪ್ಪನ್ ಸ್ವಾಮಿ, ಏನೇ ರಿಪ್ಪನ್ ಸ್ವಾಮಿ ಅಂತ ಅನಿಸುತ್ತೆ. ಅಂದರೆ ಇನ್ನೊಂದು ಸಲ ಅದ್ರ ಕಡೆ ಗಮನ ಕೊಡ್ತಾರೆ ಜನ. ಸೊ ಇವಾಗ ಟೈಟ್ಲ್ ಇಡಬೇಕಾದ್ರೇ ನಾವೇನಾದ್ರು ಚೆನ್ನಾಗಿಡಬೇಕು ಟೈಟ್ಲು. ಅಂದರೆ ನಾವು ತೀರಾ ಎಕ್ಸ್ಪೆರಿಮೆಂಟಲ್ಲಾಗಿ ಕೇಳಿದ ತಕ್ಷಣ ಅದು ಬೇಡಪ್ಪ ಅಂತ ಆ ಥರ ಟೈಟ್ಲ್ಗಳು ಇಡಬಾರ್ದು ಅನ್ನೋ ಉದ್ದೇಶ ನನಗಿದೆ ಭಾಳ. ನನ್ನ ಸಿನಿಮಾಗಳಲ್ಲಿ ಆ ಥರ ಇಡಬಾರ್ದು ಅನ್ನೋದು ನಮ್ಗೆ ಆಸೆ. ಈ ರಿಪ್ಪನ್ ಸ್ವಾಮಿ ಅಂತ ಬಂದಾಗ ನನಗೆ ಕೇಳಿದ ತಕ್ಷಣ ಇಷ್ಟ ಆಯಿತು. ಈ ರಿಪ್ಪನ್ನು ಕೇಳೋ ರಿಬ್ಬನ್ನು ಅಂತಾರೆ. ಆವಾಗ ನಾವು ಅದು ರಿಬ್ಬನ್ ಅಲ್ರಿ, ರಿಪ್ಪನ್ ಸ್ವಾಮಿ ಅಂತ ಹೇಳ್ಬೋದು. ಅಂದರೆ ಅದರದ್ದು ಅಂತ ಒಂದು ಸಣ್ಣದೊಂದು ಚರ್ಚೆ ಆಗುತ್ತೆ, ಅದು ಒಂದು ಇನ್ವಿಟೇಷನ್ ಕೊಟ್ಟಂಗೆ ಆಗುತ್ತೆ ನಮ್ಮ ಆಡಿಯನ್ಸ್ಗೆ ಅಂತ. ಸರ್, ಈಗ ಅಂದರೆ ನಿಮ್ಮನ್ನು ಬೇರೆ ಬೇರೆ ವೆರೈಟಿ ಪಾತ್ರದಲ್ಲಿ ನೋಡಿದ್ದಾರೆ. ಬಟ್ ಇಲ್ಲಿ ಒಬ್ಬ ರಾಕ್ಷಸನಾಗಿ, ಕಟುಕನಾಗಿ, ಅಂದರೆ ಇಷ್ಟು ರಗಡಾಗಿ ನೋಡುವಂಥದ್ದು ಸ್ಪೆಷಲ್ ಆಗಿದೆ ಸರ್. ಹೇಗೆ ಸರ್, ಅದು ಏನು ವಿಶೇಷತೆ? ಒಂದು ಆ ಪಾತ್ರ ಕಾಣದೆ, ಅಂದರೆ ಕೆಲವರು ನೋಡಿದಾಗಲೇ ಇವನು ನೋಡೋಕ್ಕೆ ಒಂಥರ ಇದೆ, ನಮ್ಗೆ ಹಿಡಿಸಲ್ಲಪ್ಪ ಇವನು ಅಂತ ಕೆಲವರು ಇರ್ತಾರಲ್ಲ, ಆ ಥರ ಕಾಣೋದು ಅಷ್ಟು ಸುಲಭ ಅಲ್ಲ. ಅಂದರೆ ನನ್ನಂಥವನಿಗೆ ನೀವೇ ಹೇಳ್ದಂಗೆ ನಾನು ಮಾಡ್ಕೊಂಡು ಬಂದಿರೋ ಪಾತ್ರಗಳು ಯಾವ ಥರ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಅಯ್ಯೋ ಚಿನ್ನಾರಿ ಮುತ್ತ, ಅಯ್ಯೋ ನಮ್ಮ ರಾಘು, ಅಯ್ಯೋ ನಮ್ಮ ವಿಜಯ ರಾಘವೇಂದ್ರ, ನೀವೇ ಎಷ್ಟು ಕ್ಯೂಟಾಗಿದ್ದೀರಾ, ನೀವು ಕಾಮಿಡಿ ಮಾಡ್ತೀರಾ, ರೊಮ್ಯಾನ್ಸ್ ಮಾಡ್ತೀರಾ, ಇವೆಲ್ಲ ಆ್ಯಕ್ಷನ್ ಮಾಡ್ತೀರಾ ಎಲ್ಲ ಹೇಳಾದ್ಮೇಲೆ ಈ ಥರ ಒಂದು ಪಾತ್ರ ಮಾಡೋಕ್ಕಾಗುತ್ತಾ ನನ್ನ ಕೈಲಿ ಅನ್ನೋ ಡೌಟ್ ನನಗೆ ಬಂದಿತ್ತು. ನಿರ್ದೇಶಕರನ್ನ ಕೇಳಿದ್ರೆ, ಸರ್ ನಿಜವಾಗ್ಲೂ ನಾನು ಈ ಪಾತ್ರ ಮಾಡ್ಬೋದು, ನನಗೆ ಇಷ್ಟ ಆಯಿತು ಮಾಡೋಕ್ಕೆ. ಈ ಥರ ಒಂದು ಗ್ರೇ ಶೇಡ್ ಇರುವಂಥ ಪಾತ್ರ, ಒಂದು ನೆಗೆಟಿವಿಟಿ ಇರುವಂಥ ಪಾತ್ರ ಮಾಡೋಕ್ಕೆ ಇಷ್ಟ ಆಗುತ್ತೆ. ಆದರೆ ಸಾಮರ್ಥ್ಯ ಬೇಕಲ್ಲ. ಇಲ್ಲ, ನಿಮ್ಗೆ ಆಗುತ್ತೆ, ನಿಮ್ಮ ಕೆಲ ಸಾಮರ್ಥ್ಯ ಇದೆ, ದಯವಿಟ್ಟು ನೀವು ನಾವು ಮಾಡೋಣ ಅಂತ ಹೇಳಿದಾಗ ಅವ್ರ ನಂಬಿಕೆ ಜೊತೆ ನನಗೊಂದು ಸಣ್ಣ ವಿಶ್ವಾಸ ಬಂತು. ಹಾಗಾಗಿ ರಿಪ್ಪನ್ ಸ್ವಾಮಿಯಲ್ಲಿ ನಾನು ಕಾಣೋದೇ ಬೇರೆ ಥರ. ಅಂದರೆ ಒಬ್ಬ ಅವನು ಕಟುಕ, ಆದರೆ ಕಟುಕರು ಯೂಶ್ವಲಿ ಕಟುಕರ ಥರ ಕಾಣಲ್ಲ, ಭಾಳ ಸಾಧಾರಣವಾಗಿರ್ತಾರೆ. ಆ ಕಟುಕತನ ಅವರಲ್ಲಿ ಹೆಚ್ಚಾಗಿ ಆಗಿ ಆಗಿ ಅವ್ರ ಮುಖದಲ್ಲಿ ಏನೋ ಒಂದು ಕೋಪ ಇರುತ್ತೆ, ಒಂಥರ ಒಂದು ಹಿಂಸೆ ಇರುತ್ತೆ. ಸೊ ಆ ಥರ ಒಬ್ಬ ವ್ಯಕ್ತಿ ಅವನ ಪಾತ್ರ ಮಾಡಿದ್ದೀನಿ.